ಬೆಂಗಳೂರಿನ ಹೊರವಲಯ ಆನೇಕಲ್ನಲ್ಲಿ ಭರ್ಬರ ಹತ್ಯೆ ನಡೆದಿದೆ. ನಿಗೂಢ ಪ್ರದೇಶದಲ್ಲಿ ಯುವಕನನ್ನ ಹತ್ಯೆ ಮಾಡಿರುವಂತಹ ಘಟನೆ ಇದೆ. ನೀಲಗಿರಿ ತೋಪಿನಲ್ಲಿ ವಿದ್ಯಾರ್ಥಿಯ ಭರ್ಬರ ಹತ್ಯೆಯಾಗಿದೆ. ಆನೇಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ನೀಲಗಿರಿ ತೋಪಿನಲ್ಲಿ ವಿದ್ಯಾರ್ಥಿಯ ಭರ್ಬರ ಹತ್ಯೆಗೈಯಲಾಗಿದೆ. ವಿದ್ಯಾರ್ಥಿಯನ್ನ ಸುಟ್ಟು ಹಾಕಿದ್ದಾರೆ ಕಿರಾತಕರು. ನಿರ್ಜನ ಪ್ರದೇಶದಲ್ಲಾದಂತಹ ಘಟನೆ. ಬೆಂಗಳೂರು ಹೊರವಲಯದ ಆನೇಕಲ್ ತೋಪಿನಲ್ಲಿ ಘಟನೆ ನಡೆದಿದೆ. ಹಾಸ್ಟೆಲ್ನಿಂದ ನಾಪತ್ತೆಯಾಗಿದ್ದ ಹರ್ಷಿತ್ ಎಂಬ ವಿದ್ಯಾರ್ಥಿ ಫೆಬ್ರವರಿ 22ರಂದು ಹರ್ಷಿತ್ ನಾಪತ್ತೆಯಾಗಿದ್ದಾನೆ ಅಂತೇಳಿ ಪೋಷಕರು ದೂರನ್ನು ಕೂಡ ಸಲ್ಲಿಕೆ ಮಾಡಿದ್ರು. ನೀವು ಕೂಡ ಆ ವಿದ್ಯಾರ್ಥಿಯ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ವಿದ್ಯಾರ್ಥಿಯನ್ನ ಕೊಂದು ತದನಂತರ ಸುಟ್ಟು ಹಾಕಿದ್ದಾರೆ ಕಿರಾತಕರು. ಯಾವ ಕಾರಣಕ್ಕೆ ಕೊಲೆಯಾಗಿದ್ದು, ಯಾರು ಮಾಡಿದ್ದು ಎಲ್ಲವೂ ಕೂಡ ನಿಗೂಢ. ಪೊಲೀಸರು ಈ ಕುರಿತಂತೆ ಈಗ ತನಿಖೆಯನ್ನು ಆರಂಭಿಸಿದ್ದಾರೆ. ಘಟನಾ ಸ್ಥಳಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ನಿರ್ಜನ ಪ್ರದೇಶದಲ್ಲಿ ವಿದ್ಯಾರ್ಥಿಯ ಶವ ಪತ್ತೆಯಾಗಿರುವಂತಹದ್ದು ಸುಟ್ಟ ಸ್ಥಿತಿಯಲ್ಲಿ. ನೀವು ಕೂಡ ಆ ವಿದ್ಯಾರ್ಥಿಯ ಕೊನೆ ಕ್ಷಣದ CCTV ಫುಟೇಜ್ ಅನ್ನು ಗಮನಿಸ್ತಾ ಇದ್ದೀರಿ. ಹಾಸ್ಟೆಲ್ನಿಂದ ವಿದ್ಯಾರ್ಥಿ ನಾಪತ್ತೆಯಾಗಿದ್ದಾನೆ, ಎಲ್ಲೂ ಕೂಡ ಆತನ ಚಲನವಲನದ ಕುರುಹುಗಳು ಸಿಗ್ತಾ ಇಲ್ಲ ಅಂಥೇಳಿ ಪೋಷಕರು ಅಳಲನ್ನು ತೋಡ್ಕೊಂಡಿದ್ರು. ನಮ್ಮ ಮಗ ಏನಾದ ಅಂತೇಳಿ ಹುಡುಕಿ ಕೊಡಬೇಕು ಅಂಥೇಳಿ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೂ ಕೂಡ ಏರಿದ್ರು. ಆದರೆ ಅದೇ ವಿದ್ಯಾರ್ಥಿ ಇವತ್ತು ಶವವಾಗಿ ಸುಟ್ಟ ಪರಿಸ್ಥಿತಿಯಲ್ಲಿ ಸಿಕ್ಕಿರುವಂತಹದ್ದು, ಅದು ಕೂಡ ನಿರ್ಜನ ಪ್ರದೇಶದಲ್ಲಿ. ನೀಲಗಿರಿ ತೋಪಿನಲ್ಲಿ ವಿದ್ಯಾರ್ಥಿಯನ್ನ ಭರ್ಬರವಾಗಿ ಹತ್ಯೆಗೈಯಲಾಗಿದೆ. ಹತ್ಯೆಯ ನಂತರ ವಿದ್ಯಾರ್ಥಿಯನ್ನ ಸುಟ್ಟು ಹಾಕಲಾಗಿದೆ. ಇದರ ಹಿಂದಿರೋದು ಯಾರು, ಯಾವ ಕಾರಣಕ್ಕಾಯಿತು, ಯಾರು ಮಾಡಿದ್ದು ಎಲ್ಲವೂ ಕೂಡ ನಿಗೂಢ. ಈ ನಿಗೂಢವನ್ನು ಭೇದಿಸುವಂತಹ ನಿಟ್ಟಿನಲ್ಲಿ ಆನೇಕಲ್ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ.